देवताभ्यो नमः ग्रामदेवताभ्यो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमः करिष्यमाणस्य कर्मणः सुमुहूर्तमस्ते भवन्तो भवन्तो करिष्यमाणस्य ಸಾರ್ವಜನಿಕ ಶನೀಶ್ವರ ದೇವರನ್ನ ಪೂಜೆ ಆ ದೇವರನ್ನ ಸಾನ್ನಿಧ್ಯ ಭಕ್ತವೃಂದ ಸೇರಿದು ಮಾಡ್ಕೊಂಡು ಸಂಕಲ್ಪ ಮಾಡ್ತಂದ ಆ ಪ್ರಕಾರವಾದಂಥ ಗೋರುಗಳು ಹಂಚಿ ಮಕ್ಕಳು ಹಂಚಿ ಬೈಯಲಕ್ಕೆ ಇಂಚಿ ರಾತ್ರಿ ಹತ್ತ ಬೈಯಲ ಒಟ್ಟಾಬರ ಮತ್ತು ಮುಸ್ಸಂಜೆ ವೃತ್ತಿಗೆ ಭಗವಂತನ ಆರಾಧನೆ ಮಾಡಿದ್ದು ನಿಮ್ಮ ಕಲಶಡು ಕಲಶಿಂಜವಲ್ಲ ಕರಡವರ ನಂಕುಬಾಂಚನ ಬೆರೆದಿಕ್ಕೊಡು ನಂಕುಬಾಂಚನ ಭಗವಂತ ನೆಲೆ ಅವರು ನಮ್ಮ ಪ್ರಾರ್ಥನೆ ಬಾಂಚನ ಬೆರೆದಿಕ್ಕೊಡು ಇನ್ನು ಪೂರ್ವ ಉದ್ದೇಶದಲ್ಲಿ ಒಂದು ಈತ ದಿನಕ್ಕೂ ಭಕ್ತವೃಂದ ಕೃಪಣಜಿನ ಸೇವೆಯನ್ನು ಆ ಶನೀಶ್ವರ ದೇವರು ಸಂಗ್ರಹಯುಕ್ತ ಶನೀಶ್ವರ ದೇವರು ಸಂತೋಷದ್ವಾರ ಸ್ವೀಕಾರ ತಂದು ಅಗ್ರದಲ ಯಾತ್ರೆಯ ಫಲನ ಪೊರುಡೆ ನಡಪಡುವ ಅಂಜನೆಯ ಸ್ವಾಮಿನ ದಿವ್ಯ ದರ್ಶನ ಅನುಗ್ರಹ ಪ್ರಕಾರ ನಮ್ಮಿಂಚಿತ್ತಿ ಇಲ್ಲಾಡ ದೇವರಾಂಚಿನ ಕ್ಷೇಮ ಸುಖ ಶಾಂತಿ ವಾ ಉದ್ದೇಶದಿ ಒಂದು ಈ ಜಾಗದ ಅಗ್ರ ಸೇವೆ ಮಲ್ಪೇರ ಆ ಸೇವೆದ ಸತ್ಪುಣ್ಯಗಳನ್ನು ಬಿತ್ತಿದ ದೇವರು ನವಗ್ರಹ ರೂಪೋಡು ಅನುಗ್ರಹ ಮಂತದ ಅಗಮರ್ಪಂಜನ ಸೇವೆ ಭಕ್ತವೃಂದ ಬತ್ತಿಂಚಿತ್ತಿ ಸೇವೆಡ್ದವರ ಅಕಲಾಗ್ರವರ್ನ ಪೂತೈಸಲ ಕಾಣಿಕೆನ ಹಿಂಜಿನ ಧನ್ಯ ಸ್ವೀಕಾರ ತಂದು ಜಾಗಗಳ ಯಜಮಾನ ಭಕ್ತ ಕುಟುಂಬಗಳ ರಕ್ಷಣಾ ಉತ್ಪಾದಕರು ಕೊಂಡಲ್ಲಿ ಎಂಕಲಿ ಸುಮುಹೂರ್ತಗಾರರು ರಟ್ಟ ಫಲಕಾಣಿಗೆ ಎಂದು ಭಗವಂತನ ಪ್ರಾರ್ಥನೆ ಇದಂ ಫಲಮಯ ದೇವಾಸ್ತಾಗಂತೆ ಇದಂ ಫಲಮಯ ದೇವಾಸ್ತಾಗಂತೆ ಪಾಠ ಮಾತ್ರ 50 ಇದಂ ಫಲಮಯ ದೇವಾಸ್ತಾಗಂತೆ ತಸ್ತವಾತೇನ ಸವಲಾವಾತಿರ್ಭವೇ ಜನ್ಮನಿ ಜನ್ಮನಿ ಲಕ್ಷ್ಮೀನಾರಾಯಣ ಬೇಣುದೀತಾ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಗುರುಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ದೇವತಾಭ್ಯೋ ನಮಃ ನಮಸ್ಕಾರ. ಶನೀಶ್ವರ ಪೂಜೆ ನಮ್ಮ ಅಯ್ಯಪ್ಪ ಮಂದಿರ ಹೆಂಚಿನೆತ್ತಲ ಮೂಲ ಅಯ್ಯಪ್ಪನ ಪ್ರಾರ್ಥನೆ ಮಂತ್ರಿ ಶ್ರೀಮಂತ ಮತ್ತು ಗುರುಸ್ವಾಮಿ ಬೇರೆ ಐದು ಪಕ್ಕ ಅಲ್ಪ ಮಂಗಲ ಒಂದು ಆರತಿ ಐದು ಪಕ್ಕ ಐದು ಪಕ್ಕ ಮೂಲ ಇನ್ನು ಶನಿವಾರದ ಪೂಜೆ ಐದು ಪಕ್ಕ ತೀರ್ಥ ಚಂದ್ರ ಚೌರಣಾಸ್ತೆ ಶ್ರೀಧರೇಶ್ವರು ನನಗೆ ಪ್ರಸಂಗ ಇರ್ತದೆ. ತತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ. ಕತೆ ಬೇಕಾದಷ್ಟು ಇರ್ಬೋದು ನಮ್ಗೆ. ಆ ಕತೆ ಈ ಕತೆ ಬೇಕಾದಕ್ಕೆ ಎಷ್ಟೆಷ್ಟೋ ಕತೆ ಇರ್ಬೋದು. ಸಾಯಂಕಾಲ ಟಿವಿ ಹಾಕಿದೆ, ಟಿವಿಯಲ್ಲಿ ತಿರುಪತಿ ವೆಂಕಟರಮಣ ದೇವರು ಅಂತ ಹೇಳಿ ಮನೆಯವರೆಲ್ಲ ಟಿವಿ ಹೊಂದಿರ್ಕೊಳ್ತಾರೆ. ಟಿವಿಯ ಧಾರಾವಾಹಿ ಇಲ್ಲಿ ಅತ್ತೆ ಜೋರಾಗಿದ್ರೆ ಆ ಅತ್ತೆಯನ್ನು ನೋಡಿ 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 ಮನೆ ಅತ್ತೆ ಕೂಡ ಆಲೋಚನೆ ಮಾಡ್ತಾಳೆ, ಅವಳಷ್ಟು ಜೋರಿರುವಾಗ ನಾನು ಯಾಕೆ ಕಮ್ಮಿ ಆಗಬೇಕು. ಅಲ್ಲಿ ಕಿತಾಪತಿ ಸೊಸೆ ಆಗಿದ್ದರೆ ಅದನ್ನು ನೋಡಿದಂತಹ ಸೊಸೆ ಅದನ್ನು ನೋಡಿ 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 ಇವಳು ಕಿತಾಪತಿ ಸೊಸೆ ಆಗಬಹುದು. ಯಾಕೆ ಹೇಳಿದೆ ಅಂದರೆ ನಮಗೆ ಬಾಕಿ ಕತೆ ಬೇರೆ ಕತೆ ಬೇಕಾದಷ್ಟಿದ್ದರೂ ಆ ಕಥೆಯಲ್ಲಿ ಕಾಮ ಕ್ರೋಧ ಮದ ಮತ್ಸರ ಶುರುವಾಗಬಹುದು. ಆದರೆ ದೇವರ ಕಥೆಯನ್ನು ಕೇಳುವುದರಿಂದ ಯಾರೂ ಹಾಳಾಗುವುದಿಲ್ಲ. ದೇವರ ಕಥೆಯನ್ನು ಕೇಳುವುದರಿಂದ ಭಕ್ತಿಯಿಂದ ಶಕ್ತಿಯಿಂದ ಮುಕ್ತಿ ಜೀವನಕ್ಕೆ ಬೇಕಾದಂಥ ಮುಕ್ತಿ. ಅದನ್ನೇ ದಾಸರು ಹೇಳಿದ್ದು ನಂಬಿ ಕೆಟ್ಟವರಿಲ್ಲವೋ ಶ್ರೀಹರಿಯನ್ನು ನಂಬದೆ ಕೆಟ್ಟರೆ ಕೆಡಲಿ. ದೇವರನ್ನು ನಂಬಿ ಯಾರು ಹಾಳಾದವರಿಲ್ಲ. ದೇವರ ಕಥೆಯನ್ನು ಪುನಃ 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 ಕೇಳಬೇಕು ಅಂತ ಆಗ್ತದೆ ನೋಡಿ. ದೇವಿ ಮಹಾತ್ಮ್ಯಾಟ ಎಷ್ಟಿದ್ರೂ ಪುನಃ ಕೇಳ್ತದೆ, ಪುನಃ ಆಗ್ತಾ ಇರ್ತದೆ. ಅಲ್ಲಿ ಬೇರೆ ಯಕ್ಷಗಾನಗಳೆಲ್ಲ ಲೌಕಿಕವಾದ ಯಕ್ಷಗಾನ ಕೆಲವು ದಿವಸ ಮಾತ್ರ. ಆ ದೇವರ ಕಥೆಯಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಉಂಟು. ಅದನ್ನು ಕೇಳುವುದರಿಂದ ನಮ್ಮ ಶರೀರಕ್ಕೆ ಬೇಕೇನೋ ಒಂದು ವಿಶೇಷವಾದಂತಹ ಮಾನಸಿಕ ಶಾರೀರಿಕ ನೆಮ್ಮದಿಯಾದಂತಹ ಒಂದು ಶಕ್ತಿ ಆ ದೇವರ ಪುರಾಣ ಕಥೆಗಳಲ್ಲಿ ಉಂಟು. ಆದ್ದರಿಂದ ಭಗವಂತನ ಭಕ್ತಿಯ ಶಕ್ತಿಯಷ್ಟು ಒಂದು ಉಪಕಥೆಯ ಮೂಲಕದಂತ ಹೇಳಿಕೊಡ್ತೇನೆ. ಒಬ್ಬ ಯಾವಾಗಲೂ ದೇವರ ಭಜನೆ ಮಾಡೋದು ಮಾತ್ರ ಗೊತ್ತು, ಯಾವಾಗಲೂ ಭಜನೆ ಮಾಡ್ತಾ ಇದ್ದ. ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ ಪಾಂಡುರಂಗ ವಿಠ್ಠಲ ಜೈ ಹರಿ ವಿಠ್ಠಲ ಪಾಂಡುರಂಗ ವಿಠ್ಠಲ ಅಂತ ಹೇಳ್ತಾ ಇದ್ದ. ಅವನ ಹೆಂಡತಿಗೆ ಭಜನೆ ಅಂದರೆ ಆಗೋದಿಲ್ಲ. ಅವಳೇ ಹೇಳಿದಳು, ರೀ ನೀವು ಯಾವಾಗ ನೋಡಿದ್ರೆ ವಿಠ್ಠಲ 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 ಅಂತ ಹೇಳ್ತಾ ಇದ್ದೀರಿ, ಇಡೀ ವಿಷ್ಣು ಸಹಸ್ರನಾಮದಲ್ಲಿ ವಿಠ್ಠಲ ಹೇಳುವಂತಹ ಶಬ್ದ ಇಲ್ಲ, ನಿಮ್ಮ ವಿಠ್ಠಲ ಎಲ್ಲಿಂದ ಬಂದ? ಅದಕ್ಕೆ ಗಂಡೆ ಹೇಳಿದ, ನಮ್ಮ ಸುರುವಿನ ಮಗನ ಹೆಸರೇನು, ಫಸ್ಟ್ ಮಗನ ಹೆಸರೇನು? ಮೊದಲನೇ ಮಗನ ಹೆಸರು ವೆಂಕಟೇಶ, ನಾವು ಹೇಗೆ ಕರೆಯುವುದು? ವೆಂಕಟು. ಎರಡನೇ ಮಗನ ಹೆಸರೇನು? ಕೃಷ್ಣ, ನಾವು ಹೇಗೆ ಕರೆಯುವುದು? ಕಿಟ್ಟ.
ಹಾಗಾದರೆ ವೆಂಕಟೇಶ್ವರನ್ನು ವೆಂಕಟ ಅಂತ ಕರೀತೇವೆ, ಕೃಷ್ಣನನ್ನು ಕಿಷ್ಟ ಅಂತ ಕರಿತೇವೆ, ಹಾಗೆ ವಿಷ್ಣುವನ್ನು ಶಾರ್ಟ್ ಕಟ್ಟಾಗಿ ವಿಠಲ ಅಂತ ಹೇಳ್ತೇವೆ. ಹೆಂಡತಿಗೆ ಸಿಟ್ಟು ಬರ್ತದೆ, ರೀ ನೀ ಯಾವಾಗ ನೋಡಿದ್ರು ವಿಠಲ 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 ಅಂತ ಭಜನೆ ಮಾಡ್ತಾ ಇದ್ರೆ ನಮ್ಮ ಮಕ್ಕಳು 2 ದಿವಸ ಆಯಿತು ಸರಿಯಾಗಿ ಹೊಟ್ಟೆಗೆ ಊಟ ಮಾಡದೆ. ನೀವು ಹೀಗೆ ವಿಠಲ ಅಂತ ಹೇಳಿದರೆ ನಿಮ್ಮ ಹೊಟ್ಟೆಗೆ ಆ ವಿಠಲದ ಮಕ್ಕಳ ಹೊಟ್ಟೆಗೆ ವಿಠಲದಿಂದ ಆಗ್ತಾನೆ. ಹೋಗಿ ಎಲ್ಲಾದರೂ ಹೊರಗೆ ಹೋಗಿ ಒಂದು ಗಂಟು ಹಿಡ್ಕೊಂಡು ಬಂದ್ರಿ. ಮುಂಚಿನ ಕಾಲದ ಗಂಟು ಅಂದರೆ ದುಡಿದಕ್ಕೆ ಅಕ್ಕಿ ಮಾತ್ರ ಕೊಡ್ತಿದ್ದು, ಸಂಬಳ ಬಾಡಿ ಕಡಿಮೆ ಕೊಡ್ತಿದ್ದು. ಅಕ್ಕಿ ಗಂಟು ಹಿಡ್ಕೊಂಡು ಬನ್ನಿ ಅಂತ ಇವಳು ಹೇಳಿ ಬಂದಾಗ ಹೋಗಿ ಬಂದ್ರಿ. ಬರುವಾಗ ಏನಾದರೂ ಗಂಟು ತಂದ್ರಿ ತಾಳದಿದ್ದರೆ ನಿಮ್ಮನ್ನು ಮನೆಯೊಳಗೆ ಹೊಕ್ಕಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಹೆಂಡತಿ ಜೋರು ಮಾಡಿದ್ರು. ಇವನಿಗೆ ಪಾಪ ಭಜನೆ ಬಿಟ್ಟರೆ ಬೇರೆ ಏನು ವಿಷಯ ಗೊತ್ತಿಲ್ಲ. ಊರಿನ ಹೊರಗೆ ಹೋಗಿ ಧ್ಯಾನಾಸಕ್ತನಾಗಿ ಭಗವಂತನನ್ನು ಧ್ಯಾನಿಸ್ತಾ ಭಜನೆ ಮಾಡ್ತಾ ಕೂತ. ಇವನ ಭಕ್ತಿ ಎಷ್ಟಿತ್ತಂದರೆ ಕೆಲವು ದಿವಸ ಹೋಯಿತು. ಇವನು ಭಕ್ತಿಯಲ್ಲಿ ಧ್ಯಾನಾಸಕ್ತನಾಗಿ ತನ್ಮಯನಾಗಿದ್ದ. ಇವನ ತಲೆಯ ಪೇಟದಲ್ಲಿ ಒಂದು ಹಕ್ಕಿ ಮೊಟ್ಟೆಯನ್ನಿಟ್ಟಿದೆ, ಅದು ಇವನಿಗೆ ಗೊತ್ತಿಲ್ಲ. ಇವನು ಪೇಟದಲ್ಲಿ ಗಣ್ಣು ಬಿಟ್ಟು ನೋಡ್ತಾನೆ, ಹಕ್ಕಿ ತನ್ನ ತಲೆಯಲ್ಲಿ ಮೊಟ್ಟೆಯನ್ನಿಟ್ಟಿದೆ. ಆ ಹಕ್ಕಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಹೇಳ್ತಾನೆ, ಆಹಾ ಏ ಹಕ್ಕಿ, ನಿನಗೊಂದು ಎಷ್ಟು ವಿಶ್ವಾಸ ನನ್ನ ಮೇಲೆ. ಭಗವಂತಡಿ ಬ್ರಹ್ಮಾಂಡವನ್ನು ಹೊತ್ತುಕೊಂಡಿದ್ದೇನೆ, ನಾನು ನಿನ್ನ ಅಂಡಾಂಡವನ್ನು ಹೊತ್ತುಕೊಂಡಿದ್ದೇನೆ. ಬಹಳ ಖುಷಿಯಾಯಿತು, ನನ್ನ ತಲೆಯಲ್ಲಿ ಹೊಕ್ಕಿ ಮೊಟ್ಟೆ ಇಟ್ಟಿದಲ್ಲ ಅಂತ. ಅದೇ ಊರಿನ ಒಬ್ಬ ರೈತ ಕಬ್ಬಿನ ಘಟ್ಟವನ್ನು ಅಂಗಡಿಗೆ ಮಾರಲಿಕ್ಕೆ ಅಂತ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಕಂಡಿತು ಮರದಡಿಯಲ್ಲಿ ಒಬ್ಬ ಭಜನೆ ಮಾಡ್ತಾ ಇದ್ದಾನೆ. ಯಾವಾಗಲೂ ನನಗೆ ಹೇಗೂ ಪುಣ್ಯ ಮಾಡಲಿಕ್ಕೆ ಅವಕಾಶ ಇಲ್ಲ, ಇವ ಹೇಗೂ ದೇವರ ಭಜನೆ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಅವನ ಕಬ್ಬಿನ ಕಟ್ಟದಿಂದ ಒಂದು ಇಡೀ ಕಬ್ಬನ್ನು ಕೊಟ್ಟು ಇವನಿಗೆ ಕೊಡ್ತಾರೆ. ಯಾರಿಗೆ? ಭಜನೆ ಮಾಡ್ತಾ ಇದ್ದವನಿಗೆ. ಸ್ವಾಮಿ, ನಮಗೆ ಹೇಗೂ ಭಜನೆ ಮಾಡಲಿಕ್ಕೆ ಭಕ್ತಿ ಮಾಡಲಿಕ್ಕೆ ಅವಕಾಶ ಇಲ್ಲ, ನೀವು ಹೇಗೂ ಪುಣ್ಯ ಸಂಪಾದನೆ ಮಾಡ್ತೀರಿ, ನಿಮ್ಮಂಥವರಿಗೆ ಕೊಟ್ಟರೆ ನಮಗೂ ಪುಣ್ಯ ಆಗ್ತದೆ ಅಂತೇಳಿ ಒಂದು ಕಬ್ಬನ್ನು ಭಜನೆ ಮಾಡುವಂತಹ ಆ ವರ್ತಕನಿಗೆ ಕೊಡ್ತಾನೆ. ಇವನು ನೋಡ್ತಾನೆ, ಆಹಾ, ಅವ ಕೊಟ್ಟು ಹೋಗ್ತಾನೆ. ಇವ ಕಬ್ಬನ ಗಂಟೆ ನೋಡ್ತಾನೆ, ಆಹಾ 8 ಗಂಟು ಉಂಟು. ಹೆಂಡತಿ ಹೇಳಿದು, ಬರುವಾಗ ಒಂದು ಗಂಟು ತಂದ್ರಿ. ಈಗ ಈ ಕಬ್ಬಿನಲ್ಲಿ 8 ಗಂಟು ಉಂಟು. ದೇವರು ಎಷ್ಟು ಕರುಣಾಮಯಿ. ನಾನು 1 ಗಂಟು ಸಿಗ್ತದಂತ ಎನಿಸಿದರೆ ಈಗ 8 ಗಂಟು ಕೊಟ್ಟನಲ್ಲ ದೇವ, ಈಗ ನನ್ನ ಹೆಂಡತಿಗೆ ಬಹಳ ಖುಷಿ ಆಗಬಹುದು ಅಂತೇಳಿ ಆ ಕಬ್ಬಿನ ಗಂಟನ್ನು ಹಿಡ್ಕೊಂಡು ಬರ್ತಾನೆ. ದಾರಿಯಲ್ಲಿ ಬರುವಾಗ ದೊಡ್ಡ ಒಂದು ಮೈದಾನ. ಆ ಮೈದಾನದಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಬಿಸಿಲ ಹೊತ್ತು 7-8 ಜನ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಬಿಸಿಲ ಹೊತ್ತು ಇವನು ಅದೇ ದಾರಿಯಲ್ಲಿ ಕಬ್ಬನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ಇವನ ಕಬ್ಬು ನೋಡಿ ಆಸೆ ಆಯಿತು. ಭಯ, ನಿಮ್ಮ ಕಬ್ಬನ್ನು ನಮ್ಗೆ ಕೊಡ್ತೀರಾ? ಇವನು ಆಲೋಚನೆ ಮಾಡ್ತಾನೆ, ಆಹಾ, ನನ್ನ ಮಕ್ಕಳಾದರೆ ಯಾರ ಮಕ್ಕಳಾದರೆ ಮಕ್ಕಳೇ ತಾನೆ. ಆ 8 ಗಂಟು ಕಬ್ಬನ್ನು ತುಂಡು ಮಾಡಿ 8 ಮಕ್ಕಳಿಗೆ ಕೊಡ್ತಾನೆ. ಆ ಮಕ್ಕಳಿಗೆ ಕೊನೆಗೆ ಬೇಜಾರಾಯಿತು. ನಿಮಗೆಲ್ಲಿ ಉಂಟು ಭಯ್ಯ? ಆ ಮಕ್ಕಳನ್ನು ನೋಡಿ ಹಸನ್ಮುಖಿಯಾಗಿ ನೋಡ್ತಾ ಇದ್ದ. ಮಕ್ಕಳಿಗೆ ಇವನನ್ನು ನೋಡಿ ಬೇಜಾರಾಯಿತು. ಮಕ್ಕಳು ಮಾತಾಡಿಕೊಂಡು, ನಮಗೆ 7 ಗಂಟು ಸಾಕು, 7 ಗಂಟನ್ನು ನಾವು ಪಾಲು ಮಾಡಿಕೊಡುವ, 1 ಗಂಟನ್ನು ಅವರಿಗೆ ಕೊಡುವ ಅಂತೇಳಿ ಎಲ್ಲ ಮಕ್ಕಳು ತೀರ್ಮಾನ ಮಾಡಿ 1 ಗಂಟನ್ನು ಅವನಿಗೆ ಕೊಟ್ಟುಬಿಟ್ಟು ಇವನು ಆಲೋಚನೆ ಮಾಡಿದ. 8 ಗಂಟು ಸಿಕ್ಕಿತು ಅಂತ ಖುಷಿ. ಹೆಂಡತಿ ಹೇಳಿದು 1 ಗಂಟು, ನನಗೆ 8 ಗಂಟು ಸಿಕ್ಕಿದ್ದು ಅಂತ ಬಹಳ ಖುಷಿಯಾಗಿತ್ತು. 8 ಗಂಟೆ ಮಕ್ಕಳಿಗೆ ಏನಿಲ್ಲ ಅಂತ ಎನಿಸಿದ್ದೆ. ಈಗ ಪುನಃ ನನ್ನ ಪಾಲಿನ 1 ಗಂಟೆ ನನಗೆ ಸಿಕ್ತು. ಯಾರ್ಯಾರಿಗೆ ಎಷ್ಟೆಷ್ಟು ಸಿಕ್ಕಬೇಕು ಅಷ್ಟೇ ಸಿಕ್ಕೋದು. ದೇವರ ಮಹಾತ್ಮೆ ಅಂದರೆ ಹಾಗೆ. ಒಂದು ಕಾಲದಲ್ಲಿ ಆನೆ ಕುದುರೆಗಳ ಮೇಲ್ಮೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಮೃಷ್ಟಾನ್ನ ಉಣಿಸುವೆ, ಒಂದು ಕಾಲದಲ್ಲಿ ಉಪವಾಸವಿರಿಸುವೆ. ನಿನ್ನ ಮಹಿಮೆಯ ನೀನೇ ಬಲ್ಲೆಯೋ ದೇವ, ಪನ್ನಗ ಶಯನ ಪುರಂದರ ವಿಠಲ. ದೇವರು ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಹೇಳಿ ಸಾಧ್ಯ ಇಲ್ಲ.
ಆಗಲಿ ನನ್ನ ಪಾಲಿನ ಒಂದು ಗಂಟು ಸಿಕ್ತಲ್ಲ. ಹೆಂಡತಿ ಒಂದು ಗಂಟು ಬರುವ ಒಂದು ಗಂಟು ನಿಂತಿದ್ದಾಳೆ, ಆದ್ದರಿಂದ ಈ ಒಂದು ಗಂಟನ್ನು ಹಿಡ್ಕೊಂಡು ಹೆಂಡತಿ ಹತ್ರ ಹೋಗ್ತೇನೆ ಅಂತೇಳಿ ಮನೆಗೆ ಆ ಒಂದು ಗಂಟನ್ನು ಹಿಡ್ಕೊಂಡು ಬರ್ತಾನೆ. ಒಳಗೆ ಹೆಂಡತಿಯನ್ನು ಗಡಿಬಿಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇವ ಹೊರಗಿಂದ ಕರೀತಾನೆ, ಏಯ್, ಹೆಂಡತಿಯನ್ನು ಕರೆದ ಹಾಗೆ ಅಲ್ಲ, ಏಯ್ ಹೋಯ್, ಹೀಗೆ. ಅವಳು ಬಂದು, ಏನ್ರಿ, ಅಲ್ಲ ನೀನು ಹೇಳಿದೆಯಲ್ಲ ಬರುವಾಗ ಒಂದು ಗಂಟು ತನ್ನಿ ಅಂತ ಹೇಳಿದೆಯಲ್ಲ, ನೋಡು ಒಂದು ಗಂಟು ತಂದಿದ್ದೇನೆ. ಹೆಂಡತಿಗೆ ಸಿಟ್ಟು ಬಂತು. ಏನ್ರಿ, ಮಕ್ಕಳು ಉಪವಾಸ ಬಿದ್ದಿದ್ದಾರೆ, ನಾನು ಒಂದು ಗಂಟು ಅಕ್ಕಿ ಗಂಟು ತರ್ತೀನಿ ಅಂತ ಎನಿಸಿದ್ರೆ ನೀವೇನು ತಂದದ್ದು? ಕಬ್ಬಿನ ಗಂಟು, ಇದು ನಿಮ್ಮ ಎದೆಗ ಅಂತೇಳಿ ಒಂದು ಎದೆಗೆ ಬಡಿತಾರೆ, ಅವನ ಎದೆಗೆ ಬಡಿತಾರೆ. ಅದು 2 ಸೀಳಾಯಿತು. ಬಡಿಯುವ ರಭಸಕ್ಕೆ ಕಬ್ಬು 2 ಸೀಳಾಯಿತು. ಈಗ ಹೇಳ್ತಾನೆ, ನೋಡು ನೀನು ಒಂದು ಗಂಟೊಂದು ಬೇಜಾರು ಮಾಡಿಬಿಡಿ, 2 ಗಂಟೆ ಆಯ್ತಲ್ಲ ಸಾಕು, ನಿಂಗೊಂದು ನಂಗೊಂದು. ಇವಳಿಗೆ ಮತ್ತೂ ಸಿಟ್ಟು ಜಾಸ್ತಿ ಆಯ್ತು. ಏನ್ರಿ, ಮಕ್ಕಳು 2 ದಿವಸದಿಂದ ಉಪವಾಸವಿದ್ದಾರೆ, ನೀವು ದುಡಿಲಿಕ್ಕೆ ಹೋಗುವುದಿಲ್ಲ, ಮಕ್ಕಳಿಗೆ ಊಟಕ್ಕೆ ಗತಿ ಇಲ್ಲ, ನಾನು ಒಲೆಯಲ್ಲಿ ನೀರಿಡುವುದು ಪುನಃ ಕೆಳಗಿಡುವುದು, ನಿಮ್ಮ ಅಕ್ಕಿ ಬಂದರೆ ಹಾಕಬೇಕು ಅಂತ ಇಡುವಾಗ ಕುದಿಯುವಾಗ ಪುನಃ ಇಡುವುದು, ನಿಮ್ಮ ಅಕ್ಕಿ ಬರಲಿಲ್ಲ, ಈಗ ಅಕ್ಕಿ ನೀವು ಇನ್ನೂ ತರಲಿಲ್ಲ, ಏನ್ರಿ ಯಾಕ್ರಿ ಹೀಗೆ ಮಾಡ್ತೀರಿ, ಆ ಮಕ್ಕಳು ಹೊಟ್ಟೆಗೇನು ಗತಿ ಅಂತೇಳಿ ಹೆಂಡತಿ ಜೋರು ಗೊಬ್ಬೆ ಹಾಕ್ತಾಳೆ. ಆಗ ಗಂಡ ಹೇಳ್ತಾನೆ, ನೋಡು ನಾನು ಅಂತ ಎಷ್ಟು ಕೊಡಲಿ, ಎಷ್ಟು ದಿವಸ ಅಂತ ನಾನು ಕೊಡಬೇಕು, ನನಗೆ ಕೊಡುವ ಒಬ್ಬ ಇದ್ದಾನಲ್ಲ ಅವ ಕೊಟ್ಟರೆ ಮಾತ್ರ ನನಗುಂಟು, ನಾನು ಮಕ್ಕಳನ್ನು ನೋಡ್ಕೊಳ್ತೇನೆ ಅಂತ ಎಷ್ಟು ದಿವಸ ಅಂತ. ಮಕ್ಕಳಿಗೆ ಏನು 10-20 ವರ್ಷ ಆಗಿದೆ, ಏನು ದುಡಿಲಿಕ್ಕೆ ಆಗೋದಿಲ್ಲ ಅವರಿಗೆ. ನಾನಿವತ್ತು ಮಕ್ಕಳಿಗೆ ತಂದು ಕೊಟ್ಟು ಕೊಟ್ಟು ತಿಂದು ಮಕ್ಕಳು ಅಲ್ಲೇ ಬುಜ್ಜಿ ಬೆಳೆಸ್ತಾರೆ. ಆ ಬುಜ್ಜನ್ನು ಕರಗಲು ಸಿಕ್ಕಿದ ಪುನಃ ಡಾಕ್ಟ್ರಿಗೆ ಅಷ್ಟು ಕೊಡಬೇಕಾಗ್ತದೆ. ಅದಕ್ಕಿಂತ ಮಕ್ಕಳಿಗೆ ಕಷ್ಟ ಅಂದರೆ ಏನು ಗೊತ್ತಾಗಬೇಕು. ಹೊಟ್ಟೆ ಹಸಿವಾದರೆ ಮಾತ್ರ ಕಷ್ಟ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ. ನೋಡು, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು, ಕಲ್ಲಿನಲ್ಲಿ ಕೂಗಿತ ಹುಟ್ಟಿದ ಕಪ್ಪೆಗೆ ಅಲ್ಲೇ ಆಹಾರವನ್ನು ಇತ್ತವರು ಯಾರು, ನವಿಲಿಗೆ ಚಿತ್ರ ಬಣ್ಣವನ್ನು ಕೊಟ್ಟವರು ಯಾರು, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ತಳ್ಳನಿಸದಿರು ಕಂಡ್ಯ ತಾಳು ಮನವೇ. ಭಗವಂತ ಕೊಟ್ಟರೆ ನಮಗುಂಟು. ದೇವರ ನವಿಲಿಗೆ ಚಿತ್ರಬಣ್ಣ ನೀನು ಕೊಟ್ಟದ್ದ ನಾನು ಕೊಟ್ಟದ್ದ, ಭಗವಂತ ಕೊಟ್ಟಿದ್ದಾರೆ. ಬೆಟ್ಟದ ತುದಿಯಲ್ಲಿ ಮರಗಳುಂಟು, ಅದಕ್ಕೆ ನೀರು ನಾನು ಹಾಕಿದ್ದು, ಯಾರು ಕೊಟ್ಟು ಹಾಕಿದ್ದು? ಭಗವಂತ ಏನೇನು ಬೇಕು ಅದನ್ನು ಆ ಸಮಯಕ್ಕೆ ಸರಿಯಾಗಿ ಭಗವಂತನೇ ಕೊಡ್ತಾನೆ. ನಾವು ಅವನ ಭಜನೆಯನ್ನು ಮಾಡೋದು ಮಾತ್ರ ಕೆಮ್ಮ ಕೆಲಸ. ಕನಕದಾಸರು ದೇವರಲ್ಲಿ ಏನು ಹೇಳಿದರು? ನನಗೆ ಅದು ಕೊಡಿ, ತೊಲೆ ಬಂಗಾರ ಕೊಡಿ, ಅದು ಕೊಡಿ, ಇದು ಕೊಡಿ, ಏನು ಕೇಳಲಿಲ್ಲ. ಅವರು ಏನು ಹೇಳಿದರು? ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ನಿನ್ನ ಭಕ್ತಿಯಿಂದ ಮಾತ್ರ ಶಕ್ತಿ. ಆ ಭಕ್ತಿ ಬರಬೇಕಾದರೆ ದೇವರು ಕಷ್ಟ ಕೊಟ್ಟುವ ಮಾತ್ರ ದೇವರ ಭಕ್ತಿ ಬರ್ತದೆ ಎಲ್ಲವರಿಗೆ. ಆ ಕಷ್ಟವನ್ನು ಕೊಟ್ಟಾಗ ಮಾತ್ರ ದೇವರ ಭಕ್ತಿ. ಅಂತಹ ನವಗ್ರಹ ದೇವತೆಗಳು, ಎಲ್ಲ ದೇವತೆಗಳು ಒಳ್ಳೆ ಫಲಗಳನ್ನು ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾವು ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮಕ್ಕನುಗುಣವಾಗಿ ಫಲವನ್ನು ಕೊಡ್ತಾರೆ. ಜಾತಕ ಬರೆಯುವಾಗಲೇ ಆ ಜ್ಯೋತಿಷರು ಒಂದು ಜಾತಕದಲ್ಲಿ ಶ್ಲೋಕವನ್ನು ಬರೀತಾರೆ. ಏನು ಬರೀತಾರೆ? ಜನನಿ ಜನ್ಮ ಸೌಖ್ಯಾನಾಂ ವರ್ಧನೆ ಕುಲ ಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾಂ. ಪೂರ್ವಜನ್ಮದಲ್ಲಿ ನೀನೇನು ಸಾಧನೆ ಶೋಧನೆ ಮಾಡಿದ್ಯೋ, ಪುಣ್ಯಕರ್ಮ ಮಾಡಿದ್ಯೋ, ಏನು ಪಾಪಫಲ ಮಾಡಿದ್ಯೋ ಅದಕ್ಕೆ ಸರಿಯಾದಂತಹ ಫಲವನ್ನು ನಾನು ಬರೆಯುತ್ತಾ ಹೋಗ್ತೇನೆ ಅಂತೇಳಿ ಜ್ಯೋತಿಷರು ಆ ಫಲಭಾಗಗಳನ್ನು ಬರುತ್ತಾ ಹೋಗ್ತಾರೆ. ಹೇಳುವಂತಹ ಕೊನೆಗೆ ಶನಿ ಅಷ್ಟೇ ಒಳ್ಳೆಯದು ಮಾಡಿದ ಹೇಳುವಂತಹ ಒಂದು ಚರಿತ್ರೆ ಕತೆ. ಆದ್ದರಿಂದ ಮುಖ್ಯವಾಗಿ ಕಥೆಯ ಅರ್ಥ ಏನಂದರೆ, ನಾವು ಭಗವಂತನ ಬಗ್ಗೆ ಚಿಂತನೆ ಮಾಡಬೇಕು. ಯಾಕೆಂದರೆ ಮನುಷ್ಯನ ಜೀವನ ಎಷ್ಟು ದಿವಸ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಾಗೆ ಬರ್ತದೆ, ಇರ್ತದೆ, ಹೋಗ್ತದೆ. ಯಾರೊಬ್ಬರು ಕೇಳಿದಂತೆ, ಮೇಲಿನ ಗುಡ್ಡೆಯಲ್ಲಿ ನಿಂತ್ಕೊಂಡು
ಇಲ್ಲಿ ನಾರಾಯಣಣ್ಣನ ಮನೆಯಲ್ಲಿ 10-15 ಮನೆ ಕೆಳಗೆ 10-15 ಮನೆ ಉಂಟು. ಮತ್ತೊಬ್ಬ ಅಡ್ರೆಸ್ ಹೇಳಲಿಕ್ಕೆ ನೋಡಿ, ಓ ಅಂಗಳದಲ್ಲಿ ಕಾಗೆ ಕೂತಿದಲ್ಲ ಅದು ನಾರಾಯಣಣ್ಣನ ಮನೆ ಅಂತೇಳಿ. ಹಾಂ ಸರಿ ಗೊತ್ತಾಯ್ತು ಅಂತೇಳಿ ಇವಾಗ ಕೆಳಗೆ ಬಂದು ಯಾವ ಅಂಗಳದಲ್ಲಿ ಕಾಗೆ ಕೂತಿದೆ ಅಂತ ನೋಡ್ತಾ ಬಂದ. ಅಲ್ಲಿ ಬರುವಾಗ ಹಕ್ಕಿ ಹಾರಿ ಹೋಗಿದೆ. ನಮ್ಮ ಜೀವನವೂ ಅಷ್ಟೇ, ಬರ್ತೇವೆ, ಇರ್ತೇವೆ, ಹೋಗ್ತೇವೆ. ಯಾವಾಗ ಎಷ್ಟೊತ್ತೇನು ಗೊತ್ತಿಲ್ಲ. ಇರುವಷ್ಟು ದಿವಸ ಭಗವಂತನ ಶುದ್ಧ ಚರಿತ್ರೆಯನ್ನು ಕೇಳುತ್ತಾ ನಮ್ಮ ಮನಸ್ಸನ್ನು ಹಗುರ ಮಾಡುತ್ತಾ ತತ್ಸಂಗದಲ್ಲಿ ನಾವು ಕುಳಿಬೇಕು. ಅದನ್ನೇ ದಾಸರು ಹೇಳಿದ್ದು. ಹಕ್ಕಿ ಅಂಗಳದಲ್ಲಿ ಬಂದು ಕೂತಂತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ. ಹಕ್ಕಿ ಅಂಗಳದಲ್ಲಿ ಬಂದು ಕೂತಂತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ. ವಸತಿಕಾರನು ವಸತಿ ಕಂಡಂತೆ ಹೊತ್ತಾರೆ ಎದ್ದು ಹೊರಟು ಹೋದಂತೆ. ವಸತಿಕಾರನು ವಸತಿ ಕಂಡಂತೆ ಹೊತ್ತಾರೆ ಎದ್ದು ಹೊರಟು ಹೋದಂತೆ. ಮಕ್ಕಳಾಟವಾಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಅಳಿಸಿ ಹೋದಂತೆ. ಮಕ್ಕಳಾಟವಾಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಅಳಿಸಿ ಹೋದಂತೆ. ಸಂಸಾರ ಪಾಶಾವ ನೀನೇ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠ್ಠಲರಾಯ. ಹೆಂಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ. ಸಂಸಾರದಲ್ಲಿ ಭಗವಂತನ ಭಕ್ತಿಯ ಶಕ್ತಿಯನ್ನು ನುಡಿಸ್ತಾ ನಮ್ಮ ಜೀವನದಲ್ಲಿ ಕುರುಬಂ ಕ್ಷಚಕರ್ಮ ನಿಜಂ ನಿಯತಂ ಹರಿಪಾದಯಿತ ವಿನಮ್ರತೆಯ ಸತತಂ. ಹರಿದೇವ ಪರೋ ಹರಿದೇವ ಗುರು ಹರಿದೇವ ಜಗತ್ ಪಿತೃಮಾತೃಗತಿ. ದೇವರೊಬ್ಬರು ಪಿತೃ ಮಾತೃಗಳೆಲ್ಲ ದೇವರು ಅಂತ ತಿಳ್ಕೊಂಡು ನಿಮ್ಮ ಕರ್ಮವನ್ನು ನಾವು ಮಾಡುತ್ತಾ ಜೀವನದಲ್ಲಿ ಸಾಗಿಸ್ತಾ ಭಗವಂತನಿಗೆ ನಡೆಯುತ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡುವುದು ನಮ್ಮ ಜೀವನದ ಪರಮ ಉದ್ದೇಶ ಹೇಳುವಲ್ಲಿಗೆ ಈ ಕಥೆಯನ್ನು ಯಾರು ಕೇಳಿದಾರೋ, ಯಾರು ಕೇಳಿಸ್ತಾರೋ, ಯಾರು ಮಾಡಿಸ್ತಾರೋ, ಯಾರು ಮಾಡಿಸ್ತಾರೋ, ಹಾಗೆ ಈ ವಿಶ್ವ ಹಿಂದೂ ಪರಿಷತ್ ಭುಜರಂಗ ದಳದ ವೀರಕೇಸರಿ ಶಾಖೆಯಾದಂತಹ ಈ ಶನೀಶ್ವರ ಪೂಜೆಯ ಭಕ್ತಾಭಿಮಾನಿಗಳೆಲ್ಲ ಆ ಶನೀಶ್ವರ ದೇವರು ಅವರ ದಿನವನ್ನು ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ. ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ. ಇಂದು ಪುರಂದರ ವಿಠ್ಠಲರಾಯನ ಪಾಡಿದ ದಿನವೇ ಶುಭ ದಿನವು. ಇಂದು ಪುರಂದರ ವಿಠ್ಠಲರಾಯನ ಪಾಡಿದ ದಿನವೇ ಶುಭ ದಿನವು. ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ. ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ. ಶುಭವಿದು ಪುರಂದರ ವಿಠ್ಠಲರಾಯಗೆ, ಶುಭವಿದು 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 ಶುಭವಿದು. ಈ ಕಥೆಯನ್ನು ಕೇಳಿದವರ ಮನೆಯಲ್ಲ, ಆ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಹೇಳುವಲ್ಲಿ ಈ ಕಥೆಯನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡುತ್ತೇನೆ. ಶ್ರೀಮದ್ರಮಾರುಣ ಗೋವಿಂದ ಅನ್ನಿ ಗೋವಿಂದ. ಓಂ ಕಾಯೇನ ವಾಚ ಮೃದಂದ್ರೇರ್ವ ಉದ್ಯಾತ್ಮ ಮನಸ್ವರ ಸ್ವಭಾವ. ಪುರುಷಂ ಕಲ್ಪನ್ ಮುಖಂ ಗಿಮಸ್ಯ ಬಾಹು ಗೌರ್ವಾದ ಔಚಿದೆ. ಬ್ರಾಹ್ಮಣೋ ಅಸ್ಯ ಮುಖಾಮಾಸೀತ್ ಬಾಹುರಾಜನ್ಯಕೃತಃ. ಊರುಧಸ್ಯ ದ್ವೈಶ್ವದ್ಧಾಂ ಶೂದ್ರೋ ಅಜಾತಾಂ. ಚಂದ್ರಮಾ ಮನಸೋ ಜಾತಃ ದ್ವಾರಾಜಾತಾಂ. ನಾಭ್ಯಾ ಆಸೀದन्तರಿಕ್ಷಂ ಶ್ರೇಷ್ಠಾಂಬ ಶ್ರೋತ್ರಾಂ ತಥಾ ಲೋಕಾಂ ಅಲ್ಪನ್. ಸುಪ್ತಾಸ್ಯ ಆಸನ್ ಪದಸ್ಯ ವಿಕೃತಾಃ. ದೇವಾದ್ಯಜ್ಞಂ ತಂ ವರಾವದ್ಭಂ ಪುರುಷಂ ಪಶುಂ. ಯಜ್ಞೇನ ಯಜ್ಞಮಯಂತು ದೇವಾಸ್ತಾನ್ ಧರ್ಮಾಣಿ ಪ್ರಥಮಾನಿ ಆಸನ್. ते हनागम महिमान संत त्रिपुरे साध्या सन्ति देवाः. वेदोक्तं समर्पयामि. ओम नमो ब्रह्मणे नमोस्तुते नमो पृथ्वी नमो ओषधीभ्यः नमो वाचे नमो वाचस्पते विष्णवे महते करोमि. तच्छीयोरावणीमहे गातुं यज्ञाय गातुं यज्ञवदये. देवी स्वस्तिरस्तु नः स्वस्तिर्मानुषेभ्यः. ऊर्ध्वं जिगाद्वेषं शन्नोऽस्तिपदे शं चतुष्पदे. ओम शांति शांति शांति. वेदोक्तमन्त्रं समर्पयामि. पूगीफलमायुक्तं नागवल्लीफलयुक्तं.
सूर्यपुत्र विद्महे शनिश्चराय धीमहि तन्नो मन्दः प्रचोदयात्। सूर्यपुत्र विद्महे शनिश्चराय धीमहि तन्नो मन्दः प्रचोदयात्। प्रसन्नार्घ्यं समर्पयामि। आपादमौलिपर्यन्तं गुरूणावाक्यं स्मरेत्। आपादमौलिपर्यन्तं गुरूणावाक्यं स्मरेत्। मनोरथाः नमो भ्रातृपदये लम्बोदराय विघ्ननाशिनेषु सुताय श्रीवरदमूर्तये नमः। प्रार्थनामर्पयामि। नमः सूर्याय सोमाय मङ्गलाय बुधाय च गुरुशुक्तिशनिभ्यश्च राहवे केतवे नमः। अरिष्टानि प्रणश्यन्तु दुरितानि भयानि च शान्तिरस्तु गृहं मेस्तु ग्रहाः कुर्वन्तु मङ्गलम्। आदित्यायनो ग्रहाः शुभकरा मेषादयो राशयः नक्षत्राणि देवतात्मनाः मासानुव्यासरात्रयः कुर्वन्तु नो मङ्गलम्। इत्येतद्धर्मकलाष्टकं श्रीराजराजेश्वरेण आख्यातं जनामीष्टं धर्माश्वत्थं माङ्गल्यादिष्वक्रियासं सन्ध्याद्वयं पठेत् धर्मार्थादिसमस्तवाञ्छितो प्राप्नोति सो मानवः। हरे दीनमणेषु हरे दोषधर्मणे हरे अनुग्रहार्थाय शत्रूणां निग्रहाय च वादिराजेन प्रोक्तं ग्रहस्तोत्रं सदा पठेत्। आदित्यादिनुग्रहदेवताभ्यो नमः। शनिश्चराय नमः। ಪ್ರಾರ್ಥನಾಮರ್ಪಯಾಮಿ. ಕೂಡಿದಂತಹ ಕುಟುಂಬ ಹಾಕಿದಂತಹ ಮಂತ್ರ ಅಕ್ಷತೆಗಳು ಹೇಳಿದಂತಹ ಮಂತ್ರ ಸೇರಿದಂತಹ ಭಕ್ತ ಕುಟುಂಬ ಮಾಡಿರತಕ್ಕಂತಹ ಪೂಜೆ ಭಗವಂತನ ಸಾನ್ನಿಧ್ಯಕ್ಕೆ ವಿಶೇಷವಾಗಿ ಸಂಘೀಯ ಶಬ್ದವು ಕಲಯುಗಿ ಅಂತ. ಎಲ್ಲಿ ಸಂಘ ಉಂಟು ಅಲ್ಲಿ ಶಕ್ತಿ ಉಂಟು ಅಂತ. ಒಂದು ಹಿಡ್ಸೂಡಿಯ ಕಟ್ಟಿಗಳೆಲ್ಲ ಚಲ್ಲಾಪಿಲ್ಲಿಯಾಗಿಬಿಟ್ರೆ ಮತ್ತೊಂದು ಆ ಇಡೀ ದುಡಿ ಆ ಕಟ್ಟಿಗಳನ್ನು ಕಸಾಂತೆಯಲ್ಲಿ ಓಡಿಸುತ್ತದೆ. ಅದೇ ಬಿದ್ದಂತಹ ಇಳಿಸುಡಿಯ ಕಟ್ಟಿಗಳನ್ನೆಲ್ಲ ತಂದು ಒಟ್ಟಿಗೆ ಸೇರಿಸಿ ಒಂದು ಕಟ್ಟ ಹಾಕಿದ್ರೆ ಅದರಲ್ಲಿ 2 ಉಪಯೋಗ. ಅದರ ಕಡೆಯ ನೀರು ಕೊಡಿಯಲ್ಲಿ ಗುಡಿಸಿಟ್ಟು ಆಗ್ತದೆ. ಯಾರನ್ನು ಬೇಗ ಬೆಳೆದು ಮಾಡಿದ್ರೆ ಕೊಡಿಯಲ್ಲಿ ಹಿಡಿದು ಕಡೆಯಲ್ಲಿ ಓಡಿಸಿಟ್ಟು. ಹಾಗೆ ಈ ಸಂಘವೇ ಶಬ್ದವು ಕಲನಿಗೆ ಹೇಳಿದಾಗೆ ಸಂಘಟಿತ ಶಕ್ತಿ ಎಲ್ಲಿ ಅಂತ ಮುಖ್ಯ ಆದರೆ ಭಗವಂತ. ಆ ಭಗವಂತನಿಗೆ ಭಕ್ತಿಯಿಂದ ಮಾಡುವಂತಹ ಪೂಜೆ ಒಟ್ಟಿಗೆ ಸೇರಿ ಮಾಡಿರತಕ್ಕಂತಹ ಏನು ಪೂಜೆ ಉಂಟು ಅಲ್ಲಿ ಆ ಶಕ್ತಿಯಾಗಿ ದೇವರು ಅನುಗ್ರಹ ಮಾಡ್ತಾರೆ. ಅಂತಹ ವಿಶೇಷವಾದಂತಹ ಈ ವೀರಕೇಸರಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳವರು ಸೇರಿ ಆ ಭಕ್ತವೃಂದ ಸೇರಿ ಮಾಡಿರ್ತಕ್ಕಂತಹ ಏನು ಶನಿದೇವರ ಪೂಜೆ. ಯಾಕೆಂದ್ರೆ ಭಯಕೃತ್ ಭಯನಾಶನ ಅಂತ ಹೇಳ್ತಾರೆ ಶನಿದೇವರನ್ನು. ಹೋಳಿಗೆ ಹೆದರಿಕೆ ಹೊತ್ತಿಸೋರು ಮತ್ತು ಹೆದರಿಕೆಯನ್ನು ತೆಗೆಯುವವರು. ಶನಿದೇವರು ಎಲ್ಲಿದ್ದಾರೆ? ನವಗ್ರಹ ದೇವತೆಗಳು ಎಲ್ಲೆಲ್ಲಿಲ್ಲ. ಹೇಗೆ ರಿಮೋಟಿಗೆ 9 ನಂಬರ್ ಸಂಖ್ಯೆ ಉಂಟು, ಈ ಟಿವಿ ಚಾನೆಲ್ ಅನ್ನು ಬೇರೆ ಬೇರೆ ರೀತಿಯಾಗಿ ನಾವು ಯಾವ ಚಾನೆಲ್ ಅನ್ನು ಹಾಕುವ, ಯಾವ ಚಾನೆಲ್ ಬೇಕು, ಕೇವಲ ಆ ಸಂಖ್ಯೆಯನ್ನು ಒತ್ತುವುದರಿಂದ ಚಾನೆಲ್ ಬೇರೆ ಬೇರೆ ಆಗ್ತದೆಯೋ ಅದೇ ಪ್ರಕಾರವಾಗಿ ದೇವರ ಒಂದು ರಿಮೋಟ್ ಅಂದ್ರೆ ಈ ನವಗ್ರಹ ದೇವತೆಗಳು. ಅವೆಲ್ಲ ನಮ್ಮ ಶರೀರದೊಳಗೆ ನವಗ್ರಹ ದೇವತೆಗಳ ಅಧಿಕಾರ ಉಂಟು. ಯಾಕೆಂದ್ರೆ ನವಗ್ರಹ ದೇವತೆಗಳ ಕೊಡುಗೆಯಾಗಿ ನಮಗೆ ಈ ಶರೀರ ಸೃಷ್ಟಿಯಾಗಿದೆ. ಮಸ್ತಕ ಮುಖೋರ್ಧುರ ಕಡಿಮಸ್ತೂರಿ ಜಂಗೋರಿ ಜಂಗಾಂಗಿ ಮೇಷಾದಿನ ಕಾಲಾಂಗಂ. ಕಾಲಪುರುಷರ ಅಂಗ ಅಂದ್ರೆ ಮೇಷ ತಲೆ ಆದ್ರೆ ಪಾದ ಮೀನು. ಈ ಮಧ್ಯದಲ್ಲಿ ಎಲ್ಲಾ ರಾಶಿಗಳಿರ್ತವೆ. ಆ ಒಳಗೆಲ್ಲ ಗ್ರಹಗಳಿರ್ತವೆ. ಸೂರ್ಯ ಎಲುಬು ಕಾರಕ. ಸೂರ್ಯನಿಗೆ ಏನಾದರೂ ಸಮಸ್ಯೆ ತೊಂದರೆ ಆದರೆ ಎಲುಬಿಗೆ ತೊಂದರೆ ಆಗ್ತದೆ. ಹಾಗೆ ಚಂದ್ರ ರಕ್ತಕಾರಕ. ರಕ್ತಕ್ಕೆ ಚಂದ್ರಾಭಿಮಾನಿ ಇರುತ್ತೆ. ಹಾಗೆ ಶರೀರದಲ್ಲಿರತಕ್ಕಂಥ ಮಚ್ಚೆ ಏನುಂಟು ಅದು ಅಂಗಾರಕ. ಚರ್ಮಕ್ಕೆ ಬುಧ, ಹಾಗೆ ಕೊಬ್ಬುವಿಗೆ ಗುರು, ಧಾತು ವೀರ್ಯಗಳಿಗೆ ಶುಕ್ರ, ಹಾಗೆ ಮಾಂಸಖಂಡಗಳಿಗೆ ಶನಿದೇವರು, ನರನಾಡಿಗಳಿಗೆ ರಾಹು, ಕೂದಲಿಗೆ ಕೇತು. ಹೀಗೆ ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳಲ್ಲಿಯೂ ನವಗ್ರಹ ದೇವತೆಗಳಿದ್ದು ಸರಿಯಾಗಿ ಆಯಾಯ ಸಂದರ್ಭದಲ್ಲಿ ನಾವು ಕೊಡುವಂತಹ ಹೊರಗಿನ ಬಲಿಬೇವು ಹೇಗುಂಟು ಅದೇ ಪ್ರಕಾರವಾಗಿ ನಮಗೆ ಬೇಕಾದಂಥ ಒಳಗಿನ ರಕ್ಷಣೆಯನ್ನು
ಆಯಾಯ ಸ್ಥಾನದಲ್ಲಿ ನಿಂತುಕೊಂಡು ಆ ನವಗ್ರಹ ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾರೆ. ಅದು ವಿಶೇಷವಾಗಿ ಆ ದೇವರು ಆ ಶನಿದೇವರು ಎಷ್ಟು ಕಷ್ಟಪಡ್ತಾರೋ ಅಷ್ಟೇ ಇಷ್ಟಾರ್ಥವನ್ನು ಕೊಡೋದೇವರು. ಕೇವಲ ಶನಿದೇವರೇ ನೋಡ್ಕೊಳ್ಳಿ ಹಾಳು ಮಾಡ್ತಾರೆ ಅಂತ ಹೇಳಿ ಒಬ್ಬನ ಮನುಷ್ಯನ ಜೀವನದಲ್ಲಿ ಏನು ಕೀರ್ತಿ ಉಂಟು ಆ ಒಬ್ಬರಿಗೆ ಕಷ್ಟಪಟ್ಟರೆ ಮಾತ್ರ ಅವನ ಕೀರ್ತಿ ಪ್ರಚಾರಕ್ಕೆ ಬರ್ತದೆ ಅಷ್ಟೇ ಹೊರತು ರಾಮ ದೇವರಾಗಬೇಕಾದ್ರೆ ರಾವಣನಂತಹ ದುಷ್ಟದಿಂದ ಮಾತ್ರ ರಾಮ ದೇವರು ಅಂತ ಹೇಳಿ ಒಳ್ಳೆಯ ರೀತಿಯ ಅಭಿಮಾನ ಆಗ್ತದೆ. ಅದರಿಂದ ಹಾಗೆ ಒಬ್ಬ ನಮಗೆ ಕಷ್ಟ ಬಂದಾಗ ಮಾತ್ರ ನಮಗೆ ನಮ್ಮ ವ್ಯಕ್ತಿತ್ವ ಏನು ಗೊತ್ತಾಗುತ್ತೆ. ಒಬ್ಬ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಅವನ ವ್ಯಕ್ತಿತ್ವ ಗೊತ್ತಾಗುವುದು ಯಾವಾಗ ಅಂದ್ರೆ ಅವನು ಆ ನಿಜವಾದಂತಹ ಸ್ವರೂಪ ಗೊತ್ತಾಗುವುದು ಅವನಿಗೆ ಶನಿ ಉದ್ದೇಶ ಬಂದ ಮಾತ್ರ. ಅವ ಬಾಕಿ ಹೊತ್ತಿನಲ್ಲಿ ಬಹಳ ಸಭ್ಯರಾಗಿದ್ದವನು ಕೂಡ ಶನಿ ದೇಶದಲ್ಲಿ ಅವರ ಎಲ್ಲಾ ಗಣಗಳನ್ನು ಎತ್ತಿ ಹಿಡಿಯುವ ದೇವತೆ ಅಂದ್ರೆ ಸ್ಪಷ್ಟವಾದಂತಹ ದೇವತೆ ಶನಿದೇವರು. ಆದ್ರಿಂದ ಶನಿದೇವರನ್ನು ಯಾರು ಕೂಡ ಆಟ ಆಡಿಸಲಿಕ್ಕಾಗುವುದಿಲ್ಲ. ಅಂತಹ ಶನಿದೇವರನ್ನು ಯಾರು ಶರಣು ಹೊಂದುತ್ತಾರೋ ಈಗಾಗಲೇ ಪ್ರಖ್ಯಂ ರವಿಸೋನು ಮಹಾದಿವಿ ಛಾಯಾ ಮಾತಂಡ ಸೋಂತ ಸಂನಮಾಮಿ ಶನಿಶ್ಚರಂ ಅಂತೇಳಿ ಆ ಶನಿಶ್ಚರ ದೇವರಿಗೆ ಯಾರು ಪ್ರಾರ್ಥನೆ ಮಾಡ್ತಾರೋ ಅಂತಹವರನ್ನು ಶನಿದೇವರು ಅಷ್ಟೇ ಉತ್ತುಂಗಕ್ಕೆ ಸೇರಿಸಿ ಅಷ್ಟೇ ಕೀರ್ತಿವಂತರಾಗಿ ಅವರ ಶುದ್ಧ ಚರಿತ್ರೆಯನ್ನು ಎತ್ತಿ ಹಿಡಿಯುವಂತಹ ಒಂದು ದೇವರು ಅಂದ್ರೆ ಶನಿದೇವರು. ಅಂತಹ ಶನಿದೇವರನ್ನು ನಾವೆಲ್ಲ ಸೇರಿ ಈ ಜಾಗದಲ್ಲಿ ಸಂಗೀತ ಶಬ್ದವು ಕಲುವಿಗೆ ಹೇಳಿ ಆ ಭಗವಂತನ ಕೃಪೆಗೆ ಇಷ್ಟು ಜನ ಸೇರಿ ಆ ಪರಮಾತ್ಮನ ಈ ಜಾಗದಲ್ಲಿ ಆ ಕಲಶಮತಿಯಲ್ಲಿ ಕಲೆಯಾಗಿ ಆ ಕಲೆಯಿಂದ ಶಿಲೆಯಿಂದ ಕಲೆಯಾಗಿ ನಮ್ಮ ಪ್ರಾರ್ಥನೆಗೆ ಭಗವಂತ ನೆಲೆಯಾಗಬೇಕು ಅಂತ ಹೇಳಿ ಈ ಕಲಶದಲ್ಲಿ ದೇವರನ್ನು ಆವಾಹನೆ ಮಾಡಿಕೊಂಡು ಕೊಟ್ಟಂತಹ ಪೂಜೆಯಿಂದ ಯಾವ ಭಕ್ತ ಯಾವ ದೃಷ್ಟಿಯಿಂದ ಈ ಕ್ಷೇತ್ರಕ್ಕೆ ಬಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟಿದ್ದಾರೋ ಅಂತಹವರಿಗೆ ಬೇಕಾದಂತಹ ಮನೆಯಲ್ಲಿ ಬೇಕಾದ ಸುಖ ಶಾಂತಿ, ವ್ಯವಹಾರದಲ್ಲಿ ಬೇಕಾದಂತಹ ಅಭಿವೃದ್ಧಿ, ಸಮಾಜದಲ್ಲಿ ಬೇಕಾದಂತಹ ಗೌರವ, ಊರಲ್ಲಿ ಬೇರೆ ಊರಲ್ಲಿರುವಂತಹ ವ್ಯಕ್ತಿಗಳಿಗೆ ಬೇಕಾದಂತಹ ಒಳ್ಳೆ ರೀತಿಯ ಮನೆಯಲ್ಲಿ ಬೇಕಾದಂತಹ ಒಳ್ಳೆ ರೀತಿಯ ಆ ವ್ಯವಹಾರದಲ್ಲಿ ಬೇಕಾದಂತಹ ಅಭಿವೃದ್ಧಿಯನ್ನು ಹಾಗೆಯೇ ಆ ಭಗವಂತನ ಅನುಗ್ರಹದಿಂದ ಮಾಡಿರ್ತಕ್ಕಂತಹ ಪೂಜೆಯಿಂದ ಎಂದು ಬೇಕಾದಂತಹ ಸತ್ಗುಣಗಳಿಂದ ಎಂದುವಂತಹ ಆಪತ್ಕಲ್ಲು ದೂರಾಗಿ ಸಂಪತ್ತು ಪ್ರಾಪ್ತಿಯಾಗಿ ಬೇಕಾದಂತಹ ಒಳ್ಳೆಯ ರೀತಿಯ ಸಂಪದಗಳನ್ನು ಭಗವಂತ ನಮಗೆ ಅನುಗ್ರಹ ಮಾಡಿಕೊಟ್ಟ ಹೇಳುವಂತಹ ಆ ಪ್ರಾರ್ಥನೆಯೊಂದಿಗೆ ಭಗವಂತನ ಸತ್ವರಿಗೆ ಸತ್ಪ್ರೇರಣೆಯಾಗಿ ಮಾಡಿರ್ತಕ್ಕಂತಹ ಭಕ್ತಿಯ ಶಕ್ತಿ ನಮಗೆ ಮುಖ್ಯ ರೂಪದಲ್ಲಿ ಅನುಗ್ರಹ ಮಾಡಿಕೊಟ್ಟು ಬೇಕಾದಂತಹ ಕೇವವನ್ನು ಆ ಶನಿಶ್ಚರದೇವರು ಉಳಿಸಿಕೊಳ್ಬೇಕು ಅಂತೇಳಿ ಎಲ್ಲಾ ಭಕ್ತರು ಸೇರಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಭಕ್ತರು ಕೈಯಲ್ಲಿ ಹಿಡಿಯತಕ್ಕಂತಹ ಅಕ್ಷತೆಯನ್ನು ಅಲ್ಲಿ ಬಿಸಾಡಬಾರ್ದು, ಎಲ್ಲ ಹರಿವಾಣ ತಗೊಂಡು ಬರ್ತಾರೆ ಅಲ್ಲಿಗೆ. ಅದಕ್ಕೆ ಹಾಕಿ ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳುತ್ತೆ. ಶನಿಶ್ಚರ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ, ಶನಿಶ್ಚರ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ, ಶನಿಶ್ಚರ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಯಾನಿ ಯಾನಿ ಪಾಪಾನಿ ಸಾಗಾನಿ ನಶಂತಿ ದಕ್ಷಿಣಿ ಬರೇ ಬರೇ ಬಾಬೋ ಹಂ ಬಾಬಾತ್ಮಂ ಬಾಬಾತ್ಮಂ ಬಂಬ ರಾವಿಮಾಂ ಗೋಯಾ ದೇವ ಶರಣಗುರುಸ್ವಾಯ ಅನಿವಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರಣಮಾವೇನ ಲಕ್ಷಣಾದನ ಆವಾಹಿತಮಃ ವೇದೋಕ್ತ ಮಂತ್ರಂ ಸಮರ್ಪಯಾಮಿ ಯಥವಸ್ತ್ರಾಯ ವಿಚಾರ ಪೂಜಾಂ ಸಮರ್ಪಯಾಮಿ ಆವಾಯ ದೇವತಾಭ್ಯೋ ನಮಃ ಪುನಃ ಪೂಜಾಂ ಕರಿಷ್ಯೆ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ಪಾದ್ಯೋಪಾದ್ಯಂ ಸಮರ್ಪಯಾಮಿ ಮುಖ್ಯಾಯತಂ ಸಮರ್ಪಯಾಮಿ ಮಧುವರ್ಗಂ ಸಮರ್ಪಯಾಮಿ ಪುನರಾಜಂ ಸಮರ್ಪಯಾಮಿ ದಾನಂ ಸಮರ್ಪಯಾಮಿ ವಸ್ತ್ರಂ ಸಮರ್ಪಯಾಮಿ ಉಪವೇದಂ ಸಮರ್ಪಯಾಮಿ ಅನ್ನಂ ಸಮರ್ಪಯಾಮಿ ಕುಟುಂಬಾಗ್ರಹಪಯಾಮಿ ನೈವೇದ್ಯಾರ್ಥ ಹರಿಮೋ ಮಹಾನೈವೇದ್ಯಂ ಸಮರ್ಪಯಾಮಿ ಮಂಗಳ ನೀರಾಜನಾಖ್ಯಂ ಕರ್ಮ ಕರಿಷ್ಯೆ. ಮಂಗಳೂರು ವಿಭಾಗದ ಪ್ರಮುಖರು, ತಂತ್ರಿಗಳು, ಪೊಳಲಿ ಗಿರಿಪ್ರಕಾಶ್ ತಂತ್ರಿ ಕೂಡ ನಮ್ಮ ಈ ಒಂದು ಪೂಜೆಯಲ್ಲಿ ಉಪಸ್ಥಿತಿದ್ದಾರೆ. ಅವರ ಉಪಸ್ಥಿತಿಯನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವೀರಕೇಶರಿ ಶಾಖೆಯ ವತಿಯಿಂದ ಅತ್ಯಂತ ಗೌರವವಾಗಿ ಉಪಸ್ಥಿತಿಯನ್ನ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಅನೇಕ ಜನ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಎಲ್ಲರನ್ನ ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತಾ ಈಗಾಗಲೇ ಅಯ್ಯಪ್ಪ ದೇವರಿಗೆ ಮಹಾಪೂಜೆ ನಡೆದಿದೆ. ಇನ್ನು ತೀರ್ಥ ಪ್ರಸಾದ ಮತ್ತು ಬ್ರಹ್ಮಾರ್ಪಣೆ ಬಿಡ್ಲಿಕ್ಕೆ ಪ್ರತ್ಯೇಕವಾದಂತ ವ್ಯವಸ್ಥೆಯನ್ನ ಸಾಲುಗಳನ್ನ ಮಾಡಿದೆ. ಎಲ್ಲರೂ ಕೂಡ ಸಾಲಾಗಿ ಬಂದು ಭಕ್ತಿಯಿಂದ ಪ್ರಸಾದವನ್ನ ಸ್ವೀಕರಿಸಬೇಕು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಸಾಲಾಗಿ ಬಂದು ತೀರ್ಥ ಪ್ರಸಾದವನ್ನ ಸ್ವೀಕರಿಸುವ ಅನಂತರ ನಮಗೆ ಅಯ್ಯಪ್ಪ ಮಂದಿರದ ಒಳಗಡೆ ಕೂಡ ತೀರ್ಥ ಪ್ರಸಾದದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ತೀರ್ಥ ಪ್ರಸಾದವನ್ನ ಸ್ವೀಕರಿಸಿ ಅನ್ನ ಪ್ರಸಾದವನ್ನು ಕೂಡ ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ.
ಆಗಮಿಸಿರ್ತಕ್ಕಂಥ ಎಲ್ಲ ಭಗವದ್ ಭಕ್ತರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತಾ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವೀರಕೇಸರಿ ಶಾಖೆ ಹಿಂದೂಪುರ ಸೇಗೋಳಿ ಇದರ ವತಿಯಿಂದ ನಡೆಯುವಂತ 17ನೇ ವರ್ಷದ ಸಾಮೂಹಿಕ ಶನೀಶ್ವರ ಪೂಜೆ ಅಯ್ಯಪ್ಪ ಸ್ವಾಮಿಯ ಮಂದಿರದಲ್ಲಿ ಸಂಪನ್ನಗೊಂಡಿದೆ. ಮಹಾಪೂಜೆ ನಡೆದಿದೆ. ಪ್ರಸಾದವನ್ನ ಎಲ್ಲರೂ ಕೂಡ ಸಾಲಾಗಿ ಬಂದು ಸ್ವೀಕರಿಸಬೇಕು. ಅಯ್ಯಪ್ಪ ಸ್ವಾಮಿ ದೇವರ ಮಂದಿರದ ಒಳಗಡೆ ಕೂಡ ಮಹಾಪೂಜೆ ಆಗಿದೆ. ಎಲ್ಲರೂ ಕೂಡ ಪ್ರಸಾದವನ್ನ ಸ್ವೀಕರಿಸಬೇಕು. ಅನಂತರ ಅಲ್ಲಿ ಕೊರಗಜ್ಜನ ಕಟ್ಟೆಯ ಮುಂದೆ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಎಲ್ಲರೂ ಕೂಡ ಅನ್ನ ಪ್ರಸಾದವನ್ನ ಕೂಡ ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಹಿಂದೂ ಸಮಾಜದ ಬಂಧುಗಳೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ 100 ವರ್ಷ, ಸಂಘ ಶತಾಬ್ದಿ, ಅನೇಕ ಸಂಘ ಶತಾಬ್ದಿಯ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳು ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ಹಿಂದೂ ಸಂಗಮ. ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಮಂಗಳೂರಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವವನ್ನ ಆಯೋಜನೆ ಮಾಡಿದ್ವಿ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಸಮಾಜೋತ್ಸವಗಳು ನಡೆದಿದೆ. ಆದರೆ ಸಂಘ ಶತಾಬ್ದಿಯ ಪ್ರಯುಕ್ತ ಸಂಘದ ಅಪೇಕ್ಷೆ ಎಲ್ಲ ಮಂಡಲಗಳಲ್ಲಿ ಕೂಡ ಹಿಂದೂ ಸಮಾಜೋತ್ಸವ ಆಗಬೇಕು. ಮಂಡಲ ಅಂತ ಹೇಳಿದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ 2 ಪಂಚಾಯತ್ಗಳು ಸೇರಿ ಮಂಡಲ ಅಂತ ಕರಿತೇವೆ. ನಗರ ಪ್ರದೇಶಗಳಲ್ಲಿ ವಸತಿ ವಾರ್ಡ್ ಅಂತ ಕರಿತೇವೆ. ಅದೇ ರೀತಿ ಎಲ್ಲ ದೇಶದ ಸಂಗಮ ನಡೆಯಲಿಕ್ಕಿದೆ. ನಮ್ಮ ಉಲ್ಲಾಲ ತಾಲೂಕಿನ 10 ಮಂಡಲಗಳಲ್ಲಿ ಕೂಡ ಹಿಂದೂ ಸಂಗಮ ನಡೆಯಲಿಕ್ಕಿದೆ. ನಮ್ಮ ಕೊಣಾಜೆ ಮಂಡಲದ ಹಿಂದೂ ಸಂಗಮ, ಕೊಣಾಜೆ ಗ್ರಾಮ ಮತ್ತು ಮಂಜನಾಡಿ ಗ್ರಾಮ ಸೇರಿ ನಾಡಿದ್ದು ಫೆಬ್ರವರಿ 1ನೇ ತಾರೀಕು ಆದಿತ್ಯವಾರ ಮಧ್ಯಾಹ್ನ 2:30ಕ್ಕೆ ಸರಿಯಾಗಿ ಕೊಣಾಜೆ ವಿಶ್ವವಿದ್ಯಾನಿಲಯದ ಸ್ಥಳದಿಂದ ಭವ್ಯವಾದಂತ ಶೋಭಾಯಾತ್ರೆ ಸ್ಥಾನದಲ್ಲಿ ಹಿಂದೂ ಸಂಗಮ ನಡೆಯಲಿಕ್ಕಿದೆ. ನಮ್ಮ ಕೊಣಾಜೆ ಮತ್ತು ಮಂಜನಾಡಿ ಗ್ರಾಮದ ಪ್ರತಿಯೊಂದು ಹಿಂದೂಗಳ ಮನೆಯಿಂದ ಪ್ರತಿಯೊಬ್ಬ ಹಿಂದೂ ಕೂಡ ಬಂದು ಈ ಹಿಂದೂ ಸಂಗಮದಲ್ಲಿ ಭಾಗವಹಿಸಬೇಕು. ಸಂಘ ಶತಾಬ್ದಿಯ ಪ್ರಯುಕ್ತ ನಡೆಯುವಂತ ಹಿಂದೂ ಸಂಗಮವನ್ನ ಯಶಸ್ವಿಗೊಳಿಸಬೇಕು. ನಾವೆಲ್ಲರೂ ಕೂಡ ಹಿಂದೂಗಳು ಒಗ್ಗಟ್ಟಾಗಬೇಕು ಎನ್ನುವಂತ ಮಾತನ್ನ ಹೇಳುತ್ತಾ, ಫೆಬ್ರವರಿ 1ನೇ ತಾರೀಕು ಕೊಣಾಜೆಯಿಂದ ಹಸೇಗೋಳಿ ತನಕ ಮಧ್ಯಾಹ್ನ 2:30ಕ್ಕೆ ಭವ್ಯವಾದಂತ ಶೋಭಾಯಾತ್ರೆ ಬರಲಿಕ್ಕಿದೆ. ನಮ್ಮ 2 ಕ್ಷೇತ್ರಗಳು ಎಲ್ಲರೂ ಕೂಡ ಸಂಘ ಸಂಸ್ಥೆಯವರು ಕೂಡ ಸೇರಿ ಆ ಶೋಭಾಯಾತ್ರೆಯಲ್ಲಿ ನಮ್ಗೆಲ್ಲರಿಗೂ ಕೂಡ ಸ್ತಬ್ಧ ಚಿತ್ರಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲರೂ ನಮ್ಮ ಕೊಣಾಜೆ ಮಂಡಲದ ಹಿಂದೂ ಸಂಗಮವನ್ನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಸ್ವಯಂ ಸೇವಕರು ಪ್ರತಿ ಮನೆಗೆ ಕೂಡ ಒಂದು ಆಮಂತ್ರಣವನ್ನು ಕೊಡ್ಲಿಕ್ಕಿದ್ದಾರೆ. ಹಾಗಾಗಿ ಬಂದಿರತಕ್ಕಂತ ಎಲ್ಲ ಭಗವದ್ ಭಕ್ತರಲ್ಲಿ ವಿನಂತಿ, ನಾಡಿದ್ದು ಫೆಬ್ರವರಿ 1ನೇ ತಾರೀಕು ಹಸೈಗೋಳಿಯ ಕೇಂದ್ರ ಮೈದಾನದಲ್ಲಿ ನಡೆಯುವಂತ ಹಿಂದೂ ಸಂಗಮ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ.
ದಿವಸ ನಮ್ಮ 17ನೇ ವರ್ಷ ಅದೇ 14 ವರ್ಷ ಗೌಜು ಅಂತ ಈ 17ನೇ ವರ್ಷ 1 ವರ್ಷ ನಿದ್ರೆ ಗೌಜು ಹಾಕುವಂತಿನ ಸಂಕಲ್ಪ ನಮ್ಮದು ದೇವರು ನಮಗೆ ಮನಸ್ಸು ಜಾಗರಿಸಿ ಮಾತ್ರ ದೇವರ ಸಂಗ್ರಹವನ್ನು ಪಡೆಯುವುದು